ಇವತ್ತು ಹಾಡು ಹಳ್ಳಿಯಾಗ ಯಾರಾದ್ರೂ ಬೆಂಕಿ ಲತಾ ಅಂತ ಕೇಳಿದ್ರೆ ಇಲ್ಲದಾರ ನೋಡಿ ಬೆಂಕಿ ಲತಾ. ಲಿರಿಕಲ್ ಹಿಪ್ ಹಾಪ್ ನೋಡಿದ್ರಿ, ಲಿರಿಕಲ್ ಟಪಾಂಗುಚ್ಚಿ ಇವತ್ ನೋಡಿದಿರ. ವಿಪಿ ಸರ್ ಓಪ್ರಾ ಹಾಡದಂತ ಒಂದು ಹುಡುಗಿ ಈ ರೀತಿ ಹಪ್ಪಳ ಹಾಕೋ ತರ ಸ್ಟೆಪ್ ಹಾಕಿದ್ಲಲ್ಲ, ಹೇಳಿ ಸರ್ ಹೆಂಗಿತ್ತು ಅಂತ. ನಾನು ಒಂದ್ 2 ವಾರ ಏನೋ ಊರಲ್ಲಿ ಇರ್ಲಿಲ್ಲ, ಇಷ್ಟು ಬದಲಾಗ್ಬಿಟ್ಟಿದೆ ಈ ಸೆಟ್ಟು. ಹೌದು, ಒಂದ್ ಕಡೆ ಇವಳು ಹಂಗ್ ಡಾನ್ಸ್ ಮಾಡ್ತಾರೆ, ಇನ್ನೊಂದ್ ಕಡೆ ಎಲ್ಲ ಪೇರೆಂಟ್ಸ್ ಮೇಡಮ್ ಭಯಂಕರ ಆಗ್ಬಿಟ್ಟವ್ರೆ. ಮದರ್ಸ್ ಎಲ್ಲ ಅಯ್ಯೋ ನಾನು ಇವ್ರಿಗೆ ಮೈ ಮೇಲೆ ಬಂದಿದ್ಯಾ ಅವ್ರಿಗೆ ಮೈ ಮೇಲೆ ಬಂದಿದ್ಯಾ ಯಾರಿಗೇನಾಗಿದೆ ಅಂತ ಅರ್ಥನೇ ಆಗ್ತಿಲ್ಲ ನನಗೆ. ಆ ಮಟ್ಟಕ್ಕೆ ಎಲ್ರು ಮಕ್ಕಳನ್ನ ಮರೆತು ಅವರೆಲ್ಲರೂ ಡಾನ್ಸ್ ಒಂದಿಗೆ ಬೆರೆತು ಇಲ್ಲೊಂದು ನಡೀತಾ ಇದೆ ನೋಡಿ ವಿಶೇಷತೆ. ಇಲ್ಲಿ ಬೇರೆ ಇವೊಂದೊಂದು ಗಲಾಟೆ ನಡೀತಾ ಇದೆ ಗಲಾಟೆ. ಹೆಂಗಿತ್ತು ಡಾನ್ಸ್ ಅನುಷ್ಠಾಕದ್ದು? ಚೆನ್ನಾಗಿತ್ತು. ಇದನ್ನ ಯಾರು ನಿನ್ನ ಹತ್ರ ಕೇಳಿದ್ರು? ಅವನು ಸ್ಲೋ ಆಗಿ ನಾನೇ ಜಡ್ಜ್ ಆಗ್ಬಿಡೋಣ ಅಂತ. ಅವನು ಏನ್ ಪ್ಲಾನ್ ಮಾಡೋನ್ ಗೊತ್ತಾ ಸರ್? ಹೆಂಗಿದ್ರು ನೀವು 2 ವಾರ ಫಾರಿನ್ಗೆ ಹೋಗ್ತೀರಾ, ಕೊಡ್ತೀನಿ ಅಂತ ಚೆನ್ನಾಗಿ ಆಡಿದ್ದಾರೆ. ಗೋಲ್ಡನ್ ಬಜರ್ ಕೊಡ್ಬೇಕಂತೆ ಮೇಡಮ್. ಗೋಲ್ಡನ್ ಬಜರ್. ಎಲ್ಲ ಥ್ಯಾಂಕ್ ಯು ಪೇರೆಂಟ್ಸ್, ಲವ್ಲಿ ಲೇಡೀಸ್, ಯು ಗೈಸ್ ಆರ್ ಆಸಮ್. ನೋಡಿ, ಕಾರ್ಯಕ್ರಮ ನೋಡ್ತಾ ಇರುವಂತ ಎಲ್ಲ ತಾಯಂದ್ರಲ್ಲೂ ಕೂಡ ಇದೇ ರೀತಿ ಡಾನ್ಸಿಂಗ್ ಟ್ಯಾಲೆಂಟ್ ಇರ್ಬೋದು. ಅವ್ಯುತ್ ಒಂದ್ ಸಂಗತಿ ತಗೊಂಡಿಲ್ಲೋ, ಏನ್ ಚೆನ್ನಾಗಿತ್ತು ಅದು ಮಾತ್ರ ಹಾಡು ಅದ್ಭುತ ಕಣ, ಬಹಳ ಚೆನ್ನಾಗಿತ್ತು. ಆಮೇಲೆ ನಮ್ಮ ವಿನ್ಯಾಸ್, ಅದು ನಿಮ್ಮ ಅಣ್ಣನೇನೋದು ಸೇಮ್ ವಿನ್ಯಾಸ ಕಣ. ಹ್ಞೂ ಸರ್, ಅಣ್ಣ ತಮ್ಮ. ಅವನ ಹೆಸರು ಹೇಳಿ ಸರ್. ಮೈಯಾಸ ಅಲ್ಲ ಸರ್, ಅವ್ರ ಅಪ್ಪಂಗೆ ತುಂಬಾ ಇಷ್ಟವಾದದ್ದು ಹವ್ಯಾಸ. ಹವ್ಯಾಸ ಹವ್ಯಾಸ ಅವ್ರ ತಂದೆ ಹವ್ಯಾಸ. ಅದು ಅಂದ್ರೆ ನಿಮ್ ತಂದೆ ಅವ್ರ ಹವ್ಯಾಸಕ್ಕೆ ನಿಮ್ಮಿಬ್ಬರನ್ನ ಅಭ್ಯಾಸ ಮಾಡ್ಬಿಟ್ರು ಸರ್. ಒಳ್ಳೆ ಅಭ್ಯಾಸ ಇಟ್ಕೊಂಡಿದ್ದೀರಾ ಸರ್. ಇಬ್ರೇನಾ ಸರ್? ಸದ್ಯಕ್ಕೆ ಇಬ್ರೆ. ವಿನ್ಯಾಸ್ ಬಹಳ ಚೆನ್ನಾಗಿ ಹಾಡಿದೆ. ಮೇಲ್ಗಡೆ ಒಂದು ಷಡ್ಜ, ಅದು ಬಹಳ ಕಷ್ಟ ಆ ರೇಂಜಲ್ಲಿ. ಇಬ್ರು ಬಹಳ ಚೆನ್ನಾಗಿ ಹಾಡಿದ್ರೆ, ಜೊತೆಗೆ ಆ ಜಾನಪದ ಲೋಕದಿಂದ ಈ ಅದ್ಭುತವಾದಂಥ ಕಲಾವಿದರ ಆಶೀರ್ವಾದ ನಿನಗೆ, ನಿಮ್ಮಿಬ್ಬರಿಗೂ ಇತ್ತು. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಹಾಗೇನೆ ಇಷ್ಟೊತ್ತು ಈ ಹಾಡಿಗಾಗಿ ಸಾಥ್ ಕೊಟ್ಟಂತಹ ನಮ್ಮ ಜನಪದ ಕಲಾವಿದರಿಗೆ ಬರಲಿ ಚಪ್ಪಾಳೆ. ಅದು ಬಹಳ ಭಾರ ಆಗುತ್ತೆ, ಸೊ ನಾವು ನಿಲ್ಸೋಕ್ಕೆ ಮನಸ್ಸಿಲ್ಲ. ಸೊ ನೀವು ಕೂತ್ಕೊಳ್ಳಿ, ಬನ್ನಿ ಅಣ್ಣ, ಬನ್ನಿ. ಅದು ಹುಷಾರು. ಜನ್ಯಾಜಿ ಚೆನ್ನಾಗಿತ್ತು. ಹೈ ಎನರ್ಜಿ ಅಂತ ಹೇಳ್ಬೋದು, ಬ್ಯೂಟಿಫುಲ್, ಸಖತ್ ಪವರ್ಫುಲ್ ಆಗಿ ಹಾಡಿದ್ವಿ. ಹಾಡು ನೆನಪು ಮಾಡ್ಕೊಂಡ್ರೆ ಜೋಗಿ ಕಂಪ್ಲೀಟ್ ಸಿನಿಮಾ ಕಣ್ಮುಂದೆ ಬರ್ತಾಯಿತ್ತು. ಇದೊಂಥರ ವೆರಿ ಡಿಫ್ರೆಂಟ್ ಬಟ್ ಯೆಟ್ ಸಿನಿಮ್ಯಾಟಿಕ್. ಫೋಕ್ನೇ ಇದ್ರೂ ಅದನ್ನು ತುಂಬ ಚೆನ್ನಾಗಿ ಸಿನಿಮಾಗೆ ಆಗೋ ಥರ ಗುರು ಸರ್ ಡಿಸೈನ್ ಮಾಡಿದರು. ಆ ಎನರ್ಜಿ ಎಲ್ಲೂ ಡ್ರಾಪ್ ಆಗ್ದಂಗೆ ಸೂಪರ್ ಆಗಿ. ಥ್ಯಾಂಕ್ ಯು. ನನ್ನ ಸಂಗೀತ ಗುರು ಮಗುವಾಗಿ ಇರೋದನ್ನ ನಾನು ಇವಾಗ ನೋಡ್ತಾ ಇದ್ದೀನಿ. ನಂದು ಅರ್ಧ ಕಾಸ್ಟ್ಯೂಮ್ ಇಲ್ಲಿ ಹೊಟ್ಟೋಗ್ಬಿಟ್ಟಿದೆ. ಸನ್ಮಾನ ಮಾಡ್ಬಿಡ, ಸನ್ಮಾನ ಮಾಡು ರಾಜೇಶ್ ಸರ್ಗೆ. ವೆರಿ ಗುಡ್. ಕೃಷ್ಣಣ್ಣಂಗೆ ನಮ್ ಕೃಷ್ಣಣ್ಣ ಸೂಪರ್. ಆ್ಯಕ್ಚುಲಿ ಈ ಸಾಂಗ್ ಸುಮಾರು ಸಲ ನಮ್ಮ ವೇದಿಕೆಯಲ್ಲಿ ಹಾಡಿದ್ವಿ, ಬಟ್ ಇವತ್ತು ಮೋಸ್ಟ್ ಕಲರ್ಫುಲ್ ಪ್ರೆಸೆಂಟೇಷನ್ ಆ್ಯಂಡ್ ವಂಡರ್ಫುಲ್ ಪ್ರೆಸೆಂಟೇಷನ್. ಇಬ್ಬರದು ತುಂಬ ಚೆನ್ನಾಗಿ ಹಾಡಿದ್ವಿ. ಥ್ಯಾಂಕ್ ಯು ಗುರುಗಳೇ. ಡಿಯರ್ ಕಂಟೆಂಟ್ ಕ್ರಿಯೇಟರ್, ಇವತ್ತು ಏನು ರೆಡಿ ಮಾಡಕೊಂಬಂದಿದ್ದೀರಾ? ಓದ್ರಿ. ಹೇಳಕ್ ಇಷ್ಟಪಡ್ತೀನಿ, ಹೇಳ್ಬೇಕು. ಅದಾದ್ಮೇಲೆ ಅಪ್ಪ ಬರ್ಲಿ, ದಯವಿಟ್ಟು ಅಲ್ಲೇ ಇರ್ಬೇಕು. ಆಮೇಲೆ ಚಾನ್ಸ್ ಸಿಗಲ್ಲ. ಅಂದ್ರೆ ನಿಮ್ಮ ಅಪ್ಪಂಗೆ ರೆಸ್ಪೆಕ್ಟೇ ಇಲ್ಲ, ಫುಲ್ಲು ಅನ್ರೆಸ್ಪೆಕ್ಟ್. ಒಂದು ಮಗು ನನಗೆ ಅಂತ ಒಂದು ಚಾನ್ಸ್ ಸಿಗ್ತಾ ಇಲ್ಲ ರಿಜಿಸ್ಟರ್ ಆಗೋದಕ್ಕೆ. ಸಿಗುವಂತ ಪ್ರತಿ ಕ್ಷಣದಲ್ಲೂ ಕೂಡ ನಮ್ಮ ಅಪ್ಪನೇ ರಿಜಿಸ್ಟರ್ ಆಗಿ ನನ್ನ ಟ್ಯಾಲೆಂಟ್ನ ತುಳಿತಾವ್ರೆ ಅಂತ ಹೇಳ್ಬಿಟ್ಟು ಪಾಪ ನೊಂದು ಬೆಂದೋಗಿರೋ ಈ ಮಗು ಏನೋ ಈ ಸಮಾಜ ಕೇಳಬೇಕು ಅಂತ ಆಸೆ ಪಡ್ತಾ ಇದೆ. ತೋಡ್ಕೋಕಂತ ತೋಡಿರಾಗದಲ್ಲಿ ತೋಡ್ಕೋ. ಅಕ್ಕ, ಜೋಗಿ ಫಿಲಮ್ಗೆ ನಾನು ಡೈಲಾಗ್ ಹೇಳಕ್ ಇಷ್ಟಪಡ್ತೀನಿ. ಯೋ ಬರ್ಕಯ್ಯ, ಪೇಪರ್ ಮುಂದಲ್ಗಡೆ ಬರ್ಕೋ, ಬೆಂಗಳೂರು ನಂದು, ಇನ್ಮೇಲೆ ಕರ್ನಾಟಕ ಬಾರ್ಡರ್ಸ್ ಒಳಗಡೆ ಯಕಶ್ಚಿತ್ ಒಂದು ನಾಯಿ ಬರ್ಬೇಕಂದ್ರೂ ಅದು ನನ್ನ ಪರ್ಮಿಷನ್ ಕೇಳ್ಕೊಂಡು ಬರಬೇಕು. ಅಕಸ್ಮಾತ್ ಬಂತು ದರ್ಶಿನಿ ವಿಹಾರದಲ್ಲಿ 10 ಪ್ಲೇಟ್ ದೋಸೆ ಆರ್ಡರ್ ಮಾಡಾದ್ಮೇಲೆ ಅವ್ನು ಬರ್ಕೋಯ್ಯ ಬಿಲ್ ಬರ್ಕೋ, 10 ಪ್ಲೇಟ್ ದೋಸೆ ಹಾಕಿ ಬೆಣ್ಣೆ ಹಾಕಿ ಕೊಟ್ಟಿದ್ದೀನಿ, ಬರ್ಕೋ ಆ ಥರ ಹೇಳ್ತಿದ್ದೆ. ಇಲ್ಲಿ ಡೈಲಾಗ್ ಹೆಂಗೆ ಹೇಳ್ಬೇಕು, ಅದ್ರಲ್ಲಿ ಒಂದು ಮಾಸ್ ಫೀಲ್ ಇರಬೇಕು ಕಣೋ. ಮಾಸ್ ಇರೋ ಬನ್ನಿ ಸರ್ ನೀವು.
ಸರ್ ಆ ಡೈಲಾಗ್ನ ಮಾಸ್ ಆಗಿ ಹೇಳಿ ಫಸ್ಟ್, ಆಮೇಲೆ ನಿಮ್ದು ಏನಾದ್ರು ಹೇಳಿ. ಯೋ ಬರ್ಕಯ್ಯ ಪೇಪರ್ ಮುಂದಗಡೆ ಬರ್ಕೋ, ಹಾ ಬೆಂಗಳೂರಿಗೆ ಕರ್ನಾಟಕಕ್ಕೆ ಕಾಲಿಡ್ಬೇಕು ಅಂದ್ರೆ ನನ್ ಪರ್ಮಿಷನ್ ತಗೊಂಡ್ ಬರ್ಬೇಕು ನೀನಲ್ಲೇ ಓ. ಬಡವ ರಾಸ್ಕಲ್. ಸರ್ 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 ಈ ಡೈಲಾಗೇ ಇರ್ಲಿಲ್ಲ ಸರ್. ಅದು ಲಾಸ್ಟ್ ವೀಕ್ ಇವ್ರು ಬಂದಿದ್ದು ಬಡವರ ರಾಸ್ಕಲ್, ಧನಂಜಯ್ ಅವ್ರು ಬಂದಿದ್ದು. ಬಡವರ ರಾಸ್ಕಲ್ ಜೋಗ ಎರಡು ಮಿಕ್ಸ್ ಮಾಡಿ ಟಗರು ಮಾಡ್ಬಿಟ್ಟವ್ರೆ ಇವರು. ಇನ್ನೇನೋ ಹೇಳ್ಬಿಟ್ಟು ಸರ್, ನೀವ್ ಹೇಳಿ ಸರ್, ನೀವೇನ್ ಹೇಳಕ್ ಬಂದಿದ್ರಿ ಸಮಾಜಕ್ಕೆ ಹೇಳಿ ಸರ್. ಸರ್ ಸಂಪತ್ತಿಗೆ ಸವಾಲಲ್ಲಿ ರಾಜ್ಕುಮಾರ್ ಸರ್ ಮಂಜುಳಾ ಅವ್ರನ್ನ ನೋಡ್ತಾರೆ. ಅವಾಗ ಒಂದು ಹಾಡು ಜ್ಞಾಪಕ ಬರುತ್ತೆ ಅವ್ರಿಗೆ. ಅದನ್ನ ಐ ವುಡ್ ಲೈಕ್ ಟು ಡೆಡಿಕೇಟ್ ದಟ್ ಸಾಂಗ್ ಟು ಅನುಶ್ರೀ. ಬೇಡ ಬೇಡ ಬೇಡ, ಬಾವಿಗೆ ಎಗರಬೇಡಿ. ಹೋಗೋ ಹೋಗೋ, ನಿಜವಾಗ್ಲೂ ನಮ್ಮನೆ ಉಪ್ಪೆ ತಿಂದಿದ್ದೆ ಆಗಿದ್ರೆ ಕಚ್ಚು, ಹೋಗೋ ಕಚ್ಚು. ನನ್ನ ಹೆಂಡತಿ ಈ ತರ ಬಾಯಿ ಬಡಕೆ ಆಗಿದ್ರೆ ಕಬ್ಬಣನ್ ಕಾಯಿಸ್ಬಿಟ್ಟು ಬಾಯಿಗೆ ಇಟ್ಬಿಡ್ತಿದ್ದೆ ಸರ್ ಅಂತ ರಾಜ್ಕುಮಾರ್ ಡೈಲಾಗು ಮಂಜುಳಾ ಅವ್ರಿಗೆ. ಬಟ್ ಇವ್ರಿಗೆ ಹಂಗೆ ಹೇಳಲ್ಲ ಸರ್. ಬೇಡ 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 ಮೇಡಮ್, ಇನ್ನು ನನ್ನ ತಡಿಬೇಡಿ, ಇದ್ರ ಮೇಲೆ ನನಗಾಗಲ್ಲ. ಬಾಯ್ ಬಾಯ್. ಜನಿಯಾಜಿ, ನನ್ನ ನೀವು ತಡಿಲಿಲ್ಲ ಅಂದ್ರೆ ನಿಮ್ಮನ್ನು ಸೇರಿಸಿ ಕರ್ಕೊಂಡು ಹೋಗ್ತೀನಿ. ದೊಡ್ಡ ನೀವೊಬ್ರೆ. ಅರ್ಥ ಆಯ್ತು ಕಣೋ. ನಿನ್ನೆ ಮೊನ್ನೆ ಬಂದಿರೋ ನಿಮ್ಮಂತವ್ರೆಲ್ಲ 20 ವರ್ಷದಿಂದ ನಾನು ಕಾಯಮ್ಮಾಗಿ ಇಟ್ಕೊಂಡಿರೋ ಜಾಗನ ಕಬಳಿಸ್ಕೋಬೇಕಂತ ಅನ್ಕೊಂಡಿದ್ದೀರಾ? ಅದಕ್ಕೆ ನಾನು ಅವಕಾಶ ಮಾಡ್ಕೊಡಲ್ಲ. ಇದು ಅನುಶ್ರೀ ಕೋಟೆ ಕಣೋ, ಕೋಟೆ ಕಣೋ, ಕೋಟೆ ಕಣೋ. ಸೊ one song dedicated with the help of Rajkumar sir. I would like to sing a song. ಯಾರೇ ಕೂಗಾಡಲಿ ಊರೇ ಹೋರಾಡಲಿ, ಅನುಶ್ರೀ ನಿಮಗೆ ಸಾಟಿ ಇಲ್ಲ, ಅನುಶ್ರೀ ನಿಮಗೆ ಸಾಟಿ ಇಲ್ಲ, ಕರುನಾಡಿನಲ್ಲಿ ನೀವೇ ಎಲ್ಲ, ಬಿಸಿಲು ಮಳೆ ಬರಗಾಳಿ ಚಳಿಗೆ ದುಃಖದೆ ಮುಂದೆ ಹಗುವೆ ಅರೆ ಹೋಯ್ ಅರೆ ಹೋಯ್ ಅರೆ ಹೋಯ್. ಇದ್ರ ಮೇಲಾಗಲ್ಲ ಸರ್. ಅವನು ಅಲ್ಲಿ ಆಗ್ತಾ ಇಲ್ಲ ಅಂದ್ಬಿಟ್ಟು ರೈಲ್ವೆ ಪಟ್ರಿ ಮೇಲೆ ಮಲ್ಕೊಳ್ಳೋರೆ. ನಾವೆಲ್ಲರೂ ಹೋಗಿ ಆ ಚಕ್ರಕ್ಕೆ ತಲೆ ಇಡಕ್ಕಿಂತ ಮುಂಚೆ ನನಗೆ ಒಂದೇ ಒಂದು ಪ್ರಮಾಣ ಮಾಡಿ ಸರ್, ನೀವು ಲೈಫಲ್ಲಿ ಹಾಡಲ್ಲ ಅಂತ. ಲೈಫಲ್ಲಿ ಹಾಡಲ್ಲ, ಸ್ಟೇಜ್ ಮೇಲೆ ಹಾಡಲ್ಲ, ಸ್ಟೇಜ್ ಮೇಲೆ ಹಾಡಲ್ಲ. ಅಪ್ಪ ನಿನ್ನ ಬೆಳೆಯಕ್ ಬಿಡಲ್ಲ ಕಣೋ. ದುಶ್ಮನ್ ಕಹಾ ಹೇ ಅಂದ್ರೆ ತುಮಾರೆ ಅಪ್ಪ ಕೆ ರೂಪ್ ಮೇ ಹೇ. ಬಾಯ್ ಕಣ್ರು ಹೋಗ್ರು. ಎಂಥ ಅದ್ಭುತವಾದಂತಹ ಫಿಲಾಸಫಿ. ಮಹಡಿಯಲ್ಲಿದ್ದರೇನು, ಗುಡಿಸಲಲ್ಲಿದ್ದರೇನು, ಹಸಿವಿಗೆ ಅನ್ನ ತಿನ್ನದೆ ಚಿನ್ನನ ತಿನ್ನಕ್ಕಾಗತ್ತ. ಹಳ್ಳಿ ಆದ್ರೇನೋ, ದಿಲ್ಲಿ ಆದ್ರೇನು, ಜನ ಎಲ್ಲಾ ಒಂದೇ, ಮನುಷ್ಯರೆಲ್ಲಾ ಒಂದೇ ಅನ್ನುವಂಥ ತತ್ವ ಇರುವಂತ ಒಂದು ಹಾಡು ಇದು. ಅಣ್ಣವರು ನಟಿಸಿದಂತಹ ಮೇಯರ್ ಮುತ್ತಣ್ಣ ಚಿತ್ರದ ಹಾಡು. ಶ್ರೀತ PB ಶ್ರೀನಿವಾಸ್ ಸರ್ ಅವರು ಹಾಡದಂತ ಹಾಡು. ಆ ಧ್ವನಿ, ಆ ನಟನೆ ಎರಡರಲ್ಲೂ ಇದ್ದಂತ ಮುಗ್ಧತೆ ಇವತ್ತು ಇವನ ಹಾಡಲ್ಲಿ ನಮಗ್ ಕಾಣಿಸ್ತು. ಅದಕ್ಕೆ ಆ ಹಾಡು ಅಷ್ಟು ಸತ್ಯ ಅಂತ ನಮಗೆ ಈಗ್ಲೂ ಅನ್ನಿಸ್ತಾ ಇತ್ತು. ಜೋಹಾನ್, ಎಷ್ಟು ದೊಡ್ಡ ಹಾಡನ್ನ ನೀನು ಎಷ್ಟು ಸಿಂಪಲ್ ಆಗಿ ಹಾಡ್ಬಿಟ್ಟೆ ಗೊತ್ತಾ? ತುಂಬಾ ಚೆನ್ನಾಗಿ ಹಾಡ್ದೆ ನೀನು.